ಹಾಯ್, ನನ್ನ ಹೆಸರು ನಾನೇಂದ್ರ. ನೀವು ನೋಡ್ತಾ ಇದ್ದೀರಾ ಸ್ಕೈ ಟೆಕ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 10,799 ರೂಪಾಯಿಗೇನೆ 4K ಕ್ಯೂ ಅಲ್ಲಿ ಸ್ಮಾರ್ಟ್ ಟಿವಿ ತಂದಿರೋ ಡೋರ್ ಟಿವಿ ಬಗ್ಗೆ ನೋಡೋಣ. ನಿಜವಾಗ್ಲೂ ಈ ಟಿವಿ ಈ ಬೆಲೆಗೆ ವರ್ತಿದ್ಯಾ? ಏನೇನು ಸ್ಕೀಮ್ ಕೊಡ್ತಾ ಇದ್ದಾರೆ, ಯಾವ ರೀತಿ ಜನಗಳನ್ನ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಈ ಡೋರ್ ಟಿವಿ ಬಗ್ಗೆ ರಿವ್ಯೂ ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ನೋಡಿ. ಮೊದಲನೇದಾಗಿ ಈ ಟಿವಿ ಡೀಟೇಲ್ಸ್ ನೋಡೋದಾದ್ರೆ, ಇದು ನಮಗೆ 10,799 ರೂಪಾಯಿಗೆ ಬರುತ್ತೆ ವಿತ್ 1 ಮಂತ್ ಸಬ್ಸ್ಕ್ರಿಪ್ಷನ್ ಜೊತೆಗೆ. ಈ ಬೆಲೆಗೆ ಈ ಟಿವಿನ ಕನ್ಸಿಡರ್ ಮಾಡಿದ್ರೆ ಡಿಸೈನ್ ಪರವಾಗಿ ಬೆಸಲ್ಸ್ ನೊಂದಿಗೆ ಬರುತ್ತೆ, ನೋಡಕ್ಕೆ ಅಟ್ರಾಕ್ಟ್ ಆಗಿರುತ್ತೆ. ಔಟ್ ಆಫ್ ದಿ ಬಾಕ್ಸ್ ಸೋಲಾರ್ ರಿಮೋಟ್ ಕೊಡ್ತಿದ್ದಾರೆ. ಆ ರಿಮೋಟ್ ನಲ್ಲಿ 4 ಶಾರ್ಟ್ ಕಟ್ ಬಟನ್ಸ್ ಕೊಡ್ತಿದ್ದಾರೆ. ಮೈನ್ ಆಗಿ ಡಿಸ್ಪ್ಲೇ ಬಗ್ಗೆ ನೋಡೋದಾದ್ರೆ, ಇದು 43 ಇಂಚ್ 4K QLED ಡಿಸ್ಪ್ಲೇ. ಬ್ರೈಟ್ನೆಸ್ ಚೆನ್ನಾಗಿದೆ. 50% ಗಿಂತ ಬ್ರೈಟ್ನೆಸ್ ಜಾಸ್ತಿ ಇಟ್ಟಿದ್ದಾರೆ ಅಂತಂದ್ರೆ ನಿಮಗೆ ಕಾಣಿಸೋ ಕಲರ್ ಓವರ್ ಆಗಿ ಕಾಣಿಸುತ್ತೆ. ಸೊ ಅದರಲ್ಲಿ ಪಿಕ್ಚರ್ ಕ್ವಾಲಿಟಿ ನ್ಯಾಚುರಲ್ ಆಗಿರಲ್ಲ. ವಿವಿಂಗ್ ಆಂಗಲ್ ಚೆನ್ನಾಗಿದೆ ಬಿಕಾಸ್ ಆಫ್ IPS ಪ್ಯಾನೆಲ್ ನ ಯೂಸ್ ಮಾಡಿದ್ದಾರೆ. ಡಿಸ್ಪ್ಲೇ ನಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಅಂತಂದ್ರೆ, ಅವಾಗ್ಲೇ ಹೇಳ್ದಂಗೆ ಕಲರ್ಸ್ ಓವರ್ ಎಕ್ಸ್ಪೋಸ್ ಆಗಿ ಕಾಣಿಸುತ್ತೆ, ಓವರ್ ಬ್ರೈಟ್ನೆಸ್ ಆಗಿರುತ್ತೆ. ಇವಾಗ ಈ ಶೇಡ್ ಕಾಣಿಸ್ತಾ ಇದೆ ಅಂತ, ಈ ಶೇಡ್ ಕಲರ್ನೇ ನಿಮಗೆ ಡಿಸ್ಪ್ಲೇಯಲ್ಲಿ ಓವರ್ ಆಗಿ ಕಾಣಿಸುತ್ತೆ. ಸೊ ಇದರಿಂದ ನಿಮಗೆ ನ್ಯಾಚುರಲಿಟಿ ಅನ್ನೋದು ಮಿಸ್ ಆಗುತ್ತೆ. ಇನ್ನು ಇದರಲ್ಲಿ ಬರುವ ಆಡಿಯೋ, ಸ್ಪೀಕರು, ಸೌಂಡು ಇದೆಲ್ಲ ಚೆನ್ನಾಗೇ ಇದೆ. ಇಷ್ಟು ಈ ಟಿವಿಯಲ್ಲಿ ಚೆನ್ನಾಗಿರೋದು. ಇನ್ನು ಏನ್ ಚೆನ್ನಾಗಿಲ್ಲ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬಿಲ್ಡ್ ಕ್ವಾಲಿಟಿ ಬ್ಯಾಕ್ ಸೈಡು ತುಂಬಾ ಆವರೇಜ್ ಆಗಿದೆ, ಬಿಲೋ ಆವರೇಜ್ ಅಂತಾನು ಹೇಳ್ಬೋದು. ಇನ್ನು ಇವರು ತುಂಬಾನೇ ಇಂಪ್ರೂವ್ ಮಾಡಬೇಕು. ನೆಕ್ಸ್ಟ್, ರಿಮೋಟ್ ನಲ್ಲಿ ವಾಯ್ಸ್ ಬಟನ್ ಕೊಟ್ಟಿದ್ದಾರೆ. ಬಟ್ ಅವ್ರು ಅದೇನಕ್ಕೆ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಯಾಕೆ ಅಂತಂದ್ರೆ ವಾಯ್ಸ್ ಬಟನ್ ವರ್ಕ್ ಆಗಲ್ಲ. ನೀವು ಯೂಟ್ಯೂಬ್ ಅಲ್ಲಿ ಬೇರೆಯವ್ರ ವಿಡಿಯೋಸ್ ನೋಡಿ, ಅವರು ಕೂಡ ಇದನ್ನೇ ಹೇಳಿರ್ತಾರೆ. ಅಂಡ್ ಫ್ಲಿಪ್ಕಾರ್ಟ್ ರಿವ್ಯೂ ಅಲ್ಲಿ ಕೂಡ ತುಂಬಾ ಜನ ಕಸ್ಟಮರ್ಗಳು ಇದೇ ಕಂಪ್ಲೇಂಟ್ ಮಾಡಿದ್ದಾರೆ. ವಾಯ್ಸ್ ಬಟನ್ ಇದೆ ಬಟ್ ವರ್ಕ್ ಆಗ್ತಾ ಇಲ್ಲ ಅಂತ. ವರ್ಕ್ ಆಗದೆ ಇದ್ರೆ ಏನಕ್ಕೆ ಕೊಡಬೇಕು? ನೆಕ್ಸ್ಟ್, ಅವಾಗ್ಲೇ ಹೇಳ್ದಂಗೆ ಕಲರ್ಸ್ ಓವರ್ ಆಗಿ ಕಾಣಿಸುತ್ತೆ. ಇದು ತುಂಬಾ ಜನಕ್ಕೆ ಇಷ್ಟ ಆಗಲ್ಲ. ಅಂಡ್ UI ನಲ್ಲಿ ಸ್ವಲ್ಪ ಲ್ಯಾಕ್ಸ್ ಇದೆ, ಜಾಸ್ತಿ ಏನಿಲ್ಲ, ಸ್ವಲ್ಪ ಲಿಟಲ್ ಬಿಟ್ ಲ್ಯಾಕ್ಸ್ ಆದ್ರೆ ಇದಾವೆ. ನೆಕ್ಸ್ಟ್, ಮೇನ್ ಆಗಿ ತುಂಬಾ ಜನ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದ್ರು ಕೂಡ OTT ಆಪ್ಸ್ ಅಂತ ಬಂದಾಗ ನೆಟ್ಫ್ಲಿಕ್ಸ್ ನ ತುಂಬಾ ಜನ ಪ್ರಿಫರ್ ಮಾಡ್ತಾರೆ. ಬಟ್ ಈ ಟಿವಿನಲ್ಲಿ ಆ ನೆಟ್ಫ್ಲಿಕ್ಸ್ ಸಪೋರ್ಟೇ ಇಲ್ಲ. ಹೋಗ್ಲಿ, ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂತ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ ಇಲ್ಲ. ಇದು ನೆಟ್ಫ್ಲಿಕ್ಸ್ ಮೂವಿ ಲವರ್ಸ್ಗೆ ದೊಡ್ಡ ಮೈನಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇಷ್ಟು ಇದರ ಪ್ರೋಸ್ ಮತ್ತು ಕಾನ್ಸು. ಓಕೆ, 10,799 ರೂಪಾಯಿಗೆ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ತೀಯ ಬ್ರೋ ಅನ್ಬೋದು. ಯಾರೇ ಆಗ್ಲಿ, ಇದು ಒಂದು ನಾರ್ಮಲ್ ಟಿವಿ ಆದ್ರೆ ಓಕೆ, ಈ ಬೆಲೆಗೆ ಚೆನ್ನಾಗಿದೆ, ತಗೋಬಹುದು ಅಂತ ಹೇಳ್ಬೋದು. ಬಟ್ ರಿಯಾಲಿಟಿ ಹೀಗೆ ಹೇಳ್ತೀನಿ ನೋಡಿ. ಈ ಟಿವಿ ತಗೊಳ್ಳೋ ಯೋಚನೆ ನಿಮ್ಗಿದ್ರೆ ಈಗ ಹೇಳೋದನ್ನ ಎಲ್ಲೂ ಸ್ಕಿಪ್ ಮಾಡ್ದಂಗ್ ನೋಡಿ. ಫಸ್ಟ್ ಥಿಂಗ್, ಈ ಟಿವಿ ವರ್ಕ್ ಆಗ್ಬೇಕು ಅಂತಂದ್ರೆ ಕಂಪಲ್ಸರಿ ವೈಫೈ ಇರಲೇಬೇಕು. ಬೇರೆ ಆಪ್ಷನ್ ಇಲ್ಲ. ವಿತೌಟ್ ವೈಫೈ ಈ ಟಿವಿ ವರ್ಕ್ ಆಗಲ್ಲ. ನೆಕ್ಸ್ಟ್, ಮಂತ್ಲಿ ಸಬ್ಸ್ಕ್ರಿಪ್ಷನ್ ತಗೊಳ್ಳೇಬೇಕು. ಸಬ್ಸ್ಕ್ರಿಪ್ಷನ್ ತಗೊಂಡು ವೈಫೈ ಇಲ್ಲ ಅಂತಂದ್ರೆ ವೇಸ್ಟ್. ವೈಫೈ ಇದು ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ಅಂತಂದ್ರೆ ಟಿವಿ ವೇಸ್ಟ್. ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ಅಂತಂದ್ರೂ ಈ ಟಿವಿ ವರ್ಕ್ ಆಗಲ್ಲ. ಒಂದು ವೇಳೆ ಈ ಟಿವಿನ ತಗೋಬಿಡಿ ಅಂತಾನೆ ರೆಕಮೆಂಡ್ ಮಾಡ್ತೀನಿ. ಬಟ್ ಒಂದು ವೇಳೆ ಈ ಟಿವಿನ ತಗೊಂಡ್ರೆ, ನೀವು ಯಾವ ಫೋನ್ ನಂಬರ್ ಇಂದ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿರ್ತೀರೋ ಈ ಟಿವಿ ಕೂಡ ಅದೇ ನಂಬರ್ ಇಂದ ಲಾಗಿನ್ ಮಾಡ್ಬೇಕಾಗುತ್ತೆ. ನಿಮಗೆ ಗೊತ್ತಿರೋರು ಬೇರೆಯವರಿಂದ ಏನಾದ್ರು ಈ ಟಿವಿನ ನೀವು ಬೈ ಮಾಡಿದ್ರೆ ಅವ್ರ ನಂಬರೇ ಹಾಕ್ಬೇಕಾಗುತ್ತೆ, ಆ ನಂಬರ್ಗೆ ರೀಚಾರ್ಜ್ ಮಾಡಿಸ್ಬೇಕಾಗುತ್ತೆ. ಪ್ರಾಬ್ಲಮ್ ಫೇಸ್ ಮಾಡ್ತೀರಾ. ಈಗ ಮೇನ್ ಟಾಪಿಕ್ ಮಾತಾಡೋಣ. 10,000 ಟಿವಿ ಬೆಲೆ 799 ರೂಪಾಯಿ ಆ ಮಂತ್ ಸಬ್ಸ್ಕ್ರಿಪ್ಷನ್. 11 ತಿಂಗಳು ಆಡ್ ಮಾಡಿದ್ರೆ 1 ವರ್ಷಕ್ಕೆ 8,789 ರೂಪಾಯಿ ಆಗುತ್ತೆ. ಪ್ಲಸ್ ಟಿವಿ ಕಾಸ್ಟ್ ಆಡ್ ಮಾಡಿದ್ರೆ 1 ವರ್ಷಕ್ಕೆ 19,588 ರೂಪಾಯಿ ಆಗುತ್ತೆ. 400 ರೂಪಾಯಿ ಕಮ್ಮಿ 20,000 ಆಗುತ್ತೆ. 20,000ಕ್ಕೆ ಇವ್ರು ಏನ್ ಕೊಡ್ತಾವ್ರೆ? ನಾವು ತುಂಬಾ OTT ಪ್ಲಾನ್ಗಳನ್ನ ಕೇವಲ 799 ರೂಪಾಯಿಗೆ ಮಂತ್ಲಿ ಕೊಡ್ತಿದೀವಿ ಅಂತ ಹೇಳ್ತಾವ್ರೆ. OTT ಆಪ್ಸ್ ಗಳಲ್ಲಿ ನಾವು ಎಷ್ಟು ಯೂಸ್ ಮಾಡ್ತೀವಿ ಅಮ್ಮಮ್ಮ ಅಂತಂದ್ರೆ ಒಂದು 3-4 ಮೇನ್ ಆಗಿ ಅಮೆಝಾನ್ ಪ್ರೈಮು, ಜಿಯೋ ಸಿನಿಮಾ, ಡಿಸ್ನಿ ಪ್ಲಸ್ ಹಾಟ್ಸ್ಟಾರು, ಈ ತರ ಒಂದು 3-4 ಆಪ್ಸ್ಗಳನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಮಿಕ್ಕಿದ್ದೆಲ್ಲ ವೇಸ್ಟ್. ಅಂಡ್ ಇದರಲ್ಲಿ ಇವ್ರೇನು ಇಷ್ಟೆಲ್ಲ OTT ಆಪ್ಸ್ಗಳನ್ನ ಪ್ರೊವೈಡ್ ಮಾಡ್ತಿದ್ದಾರೆ, ಇದರಲ್ಲಿ ನಿಮಗೆ 1 ಅಥವಾ 2 ಪ್ಲಾಟ್ಫಾರ್ಮ್ ಮಾತ್ರನೇ 4K ನಲ್ಲಿ ಸ್ಟ್ರೀಮ್ ಆಗುತ್ತೆ. ಮಿಕ್ಕಿದ್ದೆಲ್ಲ ಬೇಸಿಕ್ ಪ್ಲಾನ್ ಒಂದಿಗೆ ಬರುತ್ತೆ. HD ಅಥವಾ ಫುಲ್ HD ಇರ್ಬೋದು. ಇವರು 10,000ಕ್ಕೆ ಕೊಡ್ತಾ ಇರೋದು 4K ಟಿವಿ. ಬಟ್ ಸಬ್ಸ್ಕ್ರಿಪ್ಷನ್ ಬರೋ ಆಪ್ಸ್ ನಲ್ಲಿ 4K ಪ್ಲಾನ್ಸ್ ಇಲ್ಲ. ಆಗ 4K ಟಿವಿ ಕೊಟ್ಟು ಏನ್ ಪ್ರಯೋಜನ? ಲಾಜಿಕ್ ಲೆಸ್ 4K ಟಿವಿ. ಅದೇ 20,000ಕ್ಕೆ ಬೇರೆ ಟಿವಿನ ತಗೊಂಡ್ರೆ ಜಿಯೋನಲ್ಲಿ 999 ಪ್ಲಾನ್ ಇದೆ. ಇವರು ಡೋರ್ ಟಿವಿನವರು 799 ರೂಪಾಯಿಗೆ ಏನ್ ಪ್ಲಾನ್ ಕೊಡ್ತಿದ್ದಾರೆ ಅದೇ ಪ್ಲಾನ್ಗಳನ್ನ ಜಿಯೋನಲ್ಲಿ 999 ರೂಪಾಯಿಗೆ ಕೊಡ್ತಾ ಇದ್ದಾರೆ ವಿತ್ ಇಂಟರ್ನೆಟ್. ಏರ್ಟೆಲ್ ನಲ್ಲೂ ಸಹ 699ಗೆ OTT ಪ್ಲಾನ್ಸ್ ನೊಂದಿಗೆ ಇಂಟರ್ನೆಟ್ ಕೂಡ ಬರ್ತಾ ಇದೆ. ಅಂಡ್ ಬೇರೆ ಟಿವಿ ತಗೊಂಡ್ರೆ ಜಿಯೋನೋ ಅಥವಾ ಏರ್ಟೆಲ್ ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಸ್ಕೊಂಡಾಗ ನಿಮ್ಗೆ ಆ ತಿಂಗಳು ಬೇಕು ಅಂತಂದ್ರೆ ನೀವು ರೀಚಾರ್ಜ್ ಮಾಡ್ಕೊಂತೀರಾ, ಇಲ್ಲ ಅಂತಂದ್ರೆ ಬಿಡ್ತೀರಾ. ಅಥವಾ OTTನೇ ಬೇಡ ಅಂತ ಅಂದ್ರೆ CPU-ಗೆ HDMI ಇಂದ ಟಿವಿನ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು, ಅಥವಾ 4K ಸ್ಟಿಕ್ ಯೂಸ್ ಮಾಡ್ಕೊಂಡು ಟಿವಿನ ಯೂಸ್ ಮಾಡ್ಕೋಬಹುದು. ಬಟ್ ಈ ಟಿವಿನಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ಅಂತಂದ್ರೆ ಬ್ಯಾಕ್ ಸೈಡ್ ಇರುವ HDMI ಪೋರ್ಟ್ಸ್ ಗಳು
ಕೂಡ ವರ್ಕ್ ಆಗಲ್ಲ, ಬ್ಲ್ಯಾಕ್ ಆಗುತ್ತೆ. ಅಟ್ಲೀಸ್ಟ್ ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ಅಂತಂದ್ರೂ ವೈಫೈ ಕನೆಕ್ಟ್ ಮಾಡ್ಕೊಂಡು ಯೂಟ್ಯೂಬ್ ಆದ್ರೂ ಪ್ಲೇ ಆಗೋ ತರ ಅಥವಾ HDMI ಪೋರ್ಟ್ಸ್ಗಳನ್ನ ಕನೆಕ್ಟ್ ಮಾಡ್ಕೊಂಡು ಬೇರೆ ಏನಾದ್ರು ಯೂಸ್ ಮಾಡೋ ತರ ಆದ್ರೂ ಕೊಟ್ಟಿದ್ರೆ ಚೆನ್ನಾಗಿರೋದು. ನೆಕ್ಸ್ಟ್ ಈ ಡೋರ್ ಟಿವಿ 4 ವರ್ಷ ವಾರಂಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ 4 ವರ್ಷದಲ್ಲಿ ನೀವೇನೋ ಸಬ್ಸ್ಕ್ರಿಪ್ಷನ್ 1 ತಿಂಗಳು ಮಿಸ್ ಮಾಡಿದ್ರು ಕೂಡ ಇದು ನಿಮ್ಗೆ ಏನೋ ಪ್ರಾಬ್ಲಮ್ ಬಂತು ಅಂದ್ರೆ ವಾರಂಟಿ ಕ್ಲೈಮ್ ಆಗಲ್ಲ, ರಿಜೆಕ್ಟ್ ಆಗುತ್ತೆ. 799 ರೂಪಾಯಿಗೆ 4K ಪ್ಲಾನ್ ಕೊಡ್ತಿಲ್ಲ. ಓಕೆ, 4K ಪ್ಲಾನ್ಸ್ ಇದೆಯಾ ಅಂತಂದ್ರೆ ಅದು ಇಲ್ಲ. ನೆಕ್ಸ್ಟ್ ಇಯರ್ 299 ಪ್ಲಾನ್ ತರ್ತೀವಿ ಅಂತ ಹೇಳ್ತಿದ್ದಾರೆ. 799 ರೂಪಾಯಿ ಕೊಡ್ತಾ ಇರೋದ್ರಲ್ಲೇ ನಿಮ್ಗೆ 4K ಬರ್ತಿಲ್ಲ ಅಂತಂದ್ರೆ ಇನ್ನ 299 ರೂಪಾಯಿಗೆ ಬರೋದ್ರೆ ಇನ್ನೇನೇನು ಕೊಡ್ತಾನೆ. ಈಗ ಸದ್ಯಕ್ಕೆ ಇದು 799 ರೂಪಾಯಿ ಇದೆ. ನೆಕ್ಸ್ಟ್ ಇಯರ್ ಇದನ್ನ 1000 ರೂಪಾಯಿ ಮಾಡಿದ್ರು ಮಾಡ್ಬೋದು. ಒಂದು ವಾಕ್ಯದಲ್ಲಿ ವಿಸ್ತರಿಸಿ ಹೇಳಿ ಅಂತ ಅಂದ್ರೆ ಈ ಟಿವಿ ತಗೊಂಡ್ರೆ ಬಕ ಆಗ್ತೀರಾ. ಹಿಂದಿಯಲ್ಲಿ ಕೆಲವೊಂದು ಯೂಟ್ಯೂಬರ್ಸ್ ಇದನ್ನ ರಿವ್ಯೂ ಮಾಡುವಾಗ ಇದೆಲ್ಲ ಸ್ಕ್ಯಾಮು ಅಂತ ಹೇಳ್ತಾ ಇದ್ದಾರೆ. ಅದು ಹೇಳ್ದಂಗೆ ನಮ್ಗೆ ಸೇಲ್ ಮಾಡಿದ್ರೆ ಅದು ಸ್ಕ್ಯಾಮ್ ಆಗುತ್ತೆ. ಬಟ್ ಇವರು ಈಗ ನಾನೇನು ಈ ವಿಡಿಯೋದಲ್ಲಿ ಏನೇನೆಲ್ಲ ಹೇಳಿದ್ನೋ ಇದನ್ನೆಲ್ಲ ಫ್ಲಿಪ್ಕಾರ್ಟ್ ನಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ. ಈ ಟಿವಿನಲ್ಲಿ ನೆಟ್ಫ್ಲಿಕ್ಸ್ ಇರಲ್ಲ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಎಲ್ಲಾ ಆಪ್ಸ್ ನಿಮಗೆ 4K ಪ್ಲಾನ್ಸ್ ಇರಲ್ಲ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಇದು ಕೇವಲ ವೈಫೈ ಇದ್ರೆ ಮಾತ್ರನೇ ವರ್ಕ್ ಆಗುತ್ತೆ ಅಂತಾನು ಮೆನ್ಷನ್ ಮಾಡಿದ್ದಾರೆ. 1 ತಿಂಗಳು ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ಅಂತಂದ್ರೂ ವಾರಂಟಿ ಕ್ಲೈಮ್ ಆಗಲ್ಲ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಟಿವಿಯಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಇವರೇ ಹೇಳ್ತಾ ಇರ್ಬೇಕಾದ್ರೆ ಇದು ಸ್ಕ್ಯಾಮ್ ಹೇಗಾಗುತ್ತೆ? ಸೊ ಇದು ಸ್ಕ್ಯಾಮ್ ಅಲ್ಲ, ಸ್ಕೀಮು. ಈ ಬೆಲೆಗೆ ಇವರು ನಾವು ಕೊಡ್ತಾ ಇರೋದು ಇಷ್ಟೇ ಫೀಚರ್ಸ್, ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ ಬಿಡಿ ಅಂತ ಇವರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಒಂದ್ಸರಿ ನಮ್ಮ ಕಂಟೆಂಟ್ ಚೆಕ್ ಮಾಡಿ. ನಾವು ಕೊಡ್ತಾ ಇರೋ ಕಂಟೆಂಟ್ ನಿಮ್ಗೆ ವರ್ತು ಅಂತ ಅನ್ಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಡಿಯೋಗಳನ್ನ ನೀವು ಮಿಸ್ ಆಗಬಾರ್ದು ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.